ಗಡಿಯಂಚಿನ ಊರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಉರಿ ಸಮೀಪದ ಭಾರತದ ಕೊನೆಯ ಹಳ್ಳಿ ತಿಲುವಾರಿ. ಪಿಒಕೆ ಗಡಿ ಭಾಗದಲ್ಲಿರುವ ತಿಲುವಾರಿ ಈಗ ಹೇಗಿದೆ? ಭಾರತದ ಕೊನೆಯ ಹಳ್ಳಿಯ ಶಾಲೆ, ರಸ್ತೆ, ಪರಿಸರ ಹೇಗಿದೆ? ಸಂಘರ್ಷದ ಹೊತ್ತಲ್ಲಿ ಇಲ್ಲಿನ ಜನ ಏನು ಮಾಡ್ತಾರೆ? ಭಾರತದ ಕಡೆಯ ಜಿಲ್ಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಭಾರತದ ಕೊನೆಯ ಹಳ್ಳಿ ತುಲಾವಾರಿ ಅನ್ನುವಂತಹ ಸ್ಥಳದಲ್ಲಿದ್ದೇವೆ. ಇದು ಬಹುತೇಕ ಕೊನೆಯ ಶಾಲೆಯೂ ಕೂಡ. ಅಂದರೆ ನೀವು POKಯಿಂದ ಬಂದರೆ ಭಾರತಕ್ಕೆ ಇದು ಪ್ರಥಮ ಶಾಲೆ ಆಗುತ್ತೆ, ಅಥವಾ ಆ ಕಡೆ ಹೋಗ್ತೀವಿ ಅಂತ ಅಂದರೆ ಇದು ಕೊನೆಯ ಶಾಲೆ ಆಗುತ್ತೆ. ನಿಮಗೆ ಯಾವ ರೀತಿ ಇದೆ ಕೊನೆಯ ಊರು ಅನ್ನುವಂಥ ಕುತೂಹಲ ಎಲ್ಲರಿಗೂ ಇರುತ್ತೆ. ಕೊನೆಯ ಊರು ಹೆಂಗಿರ್ಬೋದಪ್ಪ ಏನು ಅನ್ನುವಂಥದ್ದು. ಅದರಲ್ಲೂ ಕೂಡ ಪಾಕಿಸ್ತಾನ್ ಭಾರತ ನಡುವೆ ಯುದ್ಧ ಅಥವಾ ಇಂಥ ಸಂಘರ್ಷದ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆ ಪ್ರಶ್ನೆ ಕಾಡುತ್ತೆ, ಹೆಂಗಿರ್ಬೋದು ಅನ್ನುವಂಥದ್ದು. ಹೇಗಿರ್ಬೋದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಸುವರ್ಣ ನ್ಯೂಸ್ ಇಲ್ಲಿಗೆ ಗ್ರೌಂಡ್ ಝೀರೋಗೆ ಬಂದಿದೆ. ಹೇಗಿದೆ ಅನ್ನುವಂಥದ್ದನ್ನ ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ತೋರಿಸುವ ಸಲುವಾಗಿ ನಾವು ಕೊನೆ ಶಾಲೆ, ಕೊನೆ ಹಳ್ಳಿ, ಅದು ಮತ್ತು ರಸ್ತೆಯೂ ಕೂಡ ನಿಮಗೆ ತೋರಿಸ್ತೇನೆ. ರಸ್ತೆಯೂ ಕೂಡ ಇಲ್ಲಿಂದನೇ ಇಲ್ಲಿಗೆ ಎಂಡ್ ಆಗಿರುವಂಥದ್ದು ನೋಡಿ, ಇಲ್ಲಿಗೆ ಎಂಡ್ ಆಗಿದೆ. ಅಂದರೆ ಇದು ಮುಂದಕ್ಕೆ ಭಾರತನೇ, ಅಂದರೆ ರಸ್ತೆಯ ಸೌಲಭ್ಯ ಇಲ್ಲಿಂದ ಶುರುವಾಗುತ್ತೆ ಅಂತ. ಇಲ್ಲಿ ಹಿಂದೆ ಹೋದರೆ ಒಂದು 2-3 ಮನೆ ಇರಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಇಂಥ ಊರು ನೀವು ನೋಡ್ಬೋದು, ಇಲ್ಲಿಂದ ಶುರುವಾಗುತ್ತೆ ರಸ್ತೆಯು ಕೂಡ. ಅದು ಕೂಡ 2016ರಲ್ಲಿ ಈ ವ್ಯವಸ್ಥೆ ಬಂತು ಅನ್ನುವಂಥದ್ದು ಸ್ಥಳೀಯರು ಹೇಳುವಂಥದ್ದು. ಊರು ನೋಡಿ ಹೇಗಿದೆ ಏನು ಅನ್ನುವಂಥದ್ದು. ಇಲ್ಲಿಂದ ಶುರುವಾಗುತ್ತೆ. ಹೆಚ್ಚು ಕಡಿಮೆ ಒಂದು 100 ಮನೆಗಳು ಇಲ್ಲಿರಬಹುದು ಅನ್ನುವಂಥದ್ದು. ನಿಮಗೆ ಇಲ್ಲಿನ ಲಿಂಕ್ ಇನ್ನೊಂದು ನಾನು ಹೇಳಲಿಕ್ಕೆ ಇದು ಮಾಡ್ತೀನಿ. ಸೊ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ದೂರದಲ್ಲಿ ಒಂದು ಟವರ್ ಕಾಣಿಸುತ್ತೆ. ಅದು ನಮ್ಮ ಭಾರತದ ಒಂದು BSFದು ಕೊನೆ ಶಿಬಿರ. ಅದರಿಂದ ಆ ಟವರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇನ್ನೊಂದಿದೆ, ಅದು ನಮ್ಮದು ಫಸ್ಟ್. ಅಂದರೆ ಅಲ್ಲಿ ಫಸ್ಟ್ ಲೈನ್ ಫೆನ್ಸಿಂಗ್ ಇದೆ, ಅದು ಸೆಕೆಂಡ್ ಲೈನ್, ಲಾಸ್ಟ್ ಲೈನ್ ಫೆನ್ಸಿಂಗ್. ಅಲ್ಲಿಂದ ನೀವು ಹಂಗೆ ಮುಂದೆ ನೋಡಿದರೆ ಅಲ್ಲಿ ಹಳ್ಳಿಗಳು ಕಾಣಿಸ್ತಾ ಇರುವಂಥದ್ದು. ಅದರ ಹೆಸರು ಕೂಡ ಬಾಂಡಿ ಅನ್ನೋಂಥ. ಸೊ ನಮ್ಮ ಈವನ್ ಉರಿಯ ಇನ್ನೊಂದು ಭಾಗಕ್ಕೆ ಹೋದರೆ ಅಲ್ಲೂ ಕೂಡ ಈ ಬಾಂಡಿ ಅನ್ನೋಂಥ ಹೆಸರು ಕೇಳ್ತೇವೆ. ಅಲ್ಲಿ ಕೂಡ ಬಾಂಡಿ ಅನ್ನುವಂಥದ್ದಿದೆ. ಅದ್ರ ಕೆಳಗಡೆ ಇನ್ನೊಂದು POKಗೆ ಸೇರಿದ್ದು ಹಳ್ಳಿ ಇರುವಂಥದ್ದು. ಸೊ ಇಂಥ ಕೊನೆ ಹಳ್ಳಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದೆ. ಸೊ ಜನನ ಏನು ಹೇಳ್ತಾರೆ ಏನು ಅನ್ನೋಂಥದ್ದನ್ನ ಇಲ್ಲಿ ಒಬ್ರು ಯಜಮಾನ್ರಿದ್ದಾರೆ, ಅವ್ರನ್ನ ಕೇಳೋಣ. पैदाइश मेरी यहाँ की है। पैदा इधर ही हो गई? हाँ जी। ओके। कितना पीढ़ी? ये पता नहीं 8वीं पीढ़ी है, 10वीं है। हमारे सबसे पहले यहाँ ಈ ಒಂದು ಗೋಲಾಬಾರಿ ಅಂದರೆ ಆ ಕಡೆಯಿಂದ ಗುಂಡು ಹಾರೋದು, ಶೆಲ್ಲಿಂಗ್ ಆಗೋದು ಎಲ್ಲವನ್ನು ನೋಡಿದ್ದಾರೆ. ಮತ್ತು ಲಾಸ್ಟ್ ಟೈಮಲ್ಲಿ ಎಲ್ಲರೂ ಊರಿಂದ ಓಡೋಗಿದ್ರು ಅನ್ನುವಂಥದ್ದು ಕೂಡ. ಯಾಕಂದರೆ ಆತಂಕ ಶುರುವಾದ ತಕ್ಷಣ ರಕ್ಷಣೆಗೋಸ್ಕರ, ಸುರಕ್ಷಣೆಗೋಸ್ಕರ ಎಲ್ಲರೂ ಕೂಡ ಹೊರಗಡೆ ಹೋಗುವಂಥದ್ದು ಸಹಜ. ಈಗಲೂ ಕೂಡ ಅಷ್ಟೇ ಪರಿಸ್ಥಿತಿ ಭಾಳ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ, ಆ ರೀತಿಯ ಪರಿಸ್ಥಿತಿ ಈ ಗ್ರಾಮದಲ್ಲಿರುವಂಥದ್ದು. ಎಲ್ಲರ ಮನೆಗಳು 80% ಇದನ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಜನರು ಹೇಳ್ತಾ ಇರುವಂಥ. ಖಾಲಿ ಮೀನ್ಸ್ ಈಗ ಮತ್ತೆ ಬರ್ತಾರೆ, ಈ ಶಾಂತಿಯ ಸ್ಥಿತಿಗೆ ಬಂದ ಕೂಡಲೇ ಇಲ್ಲಿಗೆ ಮತ್ತೆ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಆದರೆ ಈ ಸಾರಿ ಎಲ್ಲರಿಗೂ ಕೂಡ ಒಂದು ಆತಂಕ ಶುರುವಾಗಿತ್ತು. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನ್ POK ಅಲ್ಲಿಂದ, ಯಾಕಂದರೆ ನಮಗಿಂತ ಕೂಡ ಒಂದು ಸ್ವಲ್ಪ ಎತ್ತರದಲ್ಲಿರುವಂಥದ್ದು ಅಲ್ಲಿನ ಪೋಸ್ಟುಗಳು. ನೇರವಾಗಿ ನಮ್ಮ ಪೋಸ್ಟ್ಗಳ ಮೇಲೆ ಎಲ್ಲ ಭಾಗದಲ್ಲೂ ಕೂಡ ನಮ್ಮ BSF ಪೋಸ್ಟ್ಗಳಿದೆ. ಅದನ್ನು ಗುರಿಯಾಗಿರಿಸಿಕೊಂಡು ದಾಳಿಗಳಾಗ್ತವೆ, ಶೆಲ್ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಇರುವಂಥವರಿಗೆ ಆ ನೋವು. ಅಂದರೆ ಈ ಬಾರಿ ಇಷ್ಟೆಲ್ಲ ಆದರೂ ಕೂಡ ಕಳೆದ 2-2.5 ವಾರದಿಂದ ಆತಂಕ ಇದೆ. ಆದರೆ ಆ ಗೋಲಿಗಳೇನು ಶೆಲ್ ದಾಳಿಯಿಂದ ಬರುವಂಥ ಪಾರ್ಟಿಕಲ್ಸು ಈ ಊರಲ್ಲಿ ಒಂದು ಮನೆ ಮೇಲೆ ಮಾತ್ರ ಬಿದ್ದಿದೆ. ಆದರೆ ಸದ್ದಂತೂ ನಿರಂತರವಾಗಿ ಕೇಳಿದ್ದೇವೆ ಅನ್ನುವಂಥದ್ದು ಈ ಊರಿನ ಜನ ಹೇಳುವಂಥದ್ದು. ಏನು ಕದನ ವಿರಾಮ ಘೋಷಣೆ ಆಗಿದ್ದು ಬಹಳ ಒಳ್ಳೆಯ ಕೆಲಸ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, LOC. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.